ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಶ್ರೀ ಭಗವಾನ್ ಉವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿಧ್ಯೇನಂ ಇಹ ವೈರಿಣಂ. ಕಾಮ ಕ್ರೋಧ. ಅರ್ಜುನ ಕೇಳಿದಕ್ಕೆ ಯಾವುದರಿಂದ ಎಲ್ಲ ಗೊತ್ತಿದ್ರು ಕೂಡ ನಾವು ಮಾಡಬಾರದ ಕೆಲಸಗಳನ್ನೇ ಮಾಡ್ತಾ ಇರ್ತೀವಲ್ಲ ಯಾಕೆ ಅಂತ ಅರ್ಜುನನ ಪ್ರಶ್ನೆಗೆ ಕಾಮ ಏಷ ಕ್ರೋಧ ಏಷ. ಕಾಮ ಮತ್ತೆ ಕ್ರೋಧ ಇವೆರಡೇ ಮುಖ್ಯವಾದಂತಹ ವೈರಿಗಳು. ಇವು ಏನು ಅಂತಂದರೆ ಮಹಾ ಹೊಟ್ಟೆಬಾಕಗಳು, ಅಂದರೆ ಬಹಳ ಎಲ್ಲವನ್ನು ತಿಂದು ಹಾಕುವಂತಹ ವೈರಿಗಳು ಇವರು. ಇವರೇನು ಮಾಡ್ತಾರೆ, ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನೆಲ ಸಮ ಮಾಡಿಬಿಡ್ತಾರೆ ಅಥವಾ ಬೆಂಕಿಯಂತೆ ಸುಟ್ಟು ಹಾಕಿ ಬಿಡ್ತಾರೆ. ಕಾಮ ಮತ್ತು ಕ್ರೋಧ ಅನ್ನೋದು. ಕಾಮದಿಂದ ಕ್ರೋಧ ಬರುತ್ತೆ. ಕ್ರೋಧ ಅಂದರೆ ಸಿಟ್ಟು. ಕಾಮ ಅಂದರೆ ನನಗೆ ಅದು ಬೇಕು ಇದು ಬೇಕು ಅನ್ನುವಂತಹ ಆಸೆ, ತೀರಲಾರದ ಆಸೆ. ಒಂದು ಸಿಕ್ಕರೆ ಇನ್ನೊಂದು, ಒಂದು ಸಿಕ್ಕರೆ ಇನ್ನೊಂದು. ಲಕ್ಷಾಂತರ ಕೋಟ್ಯಂತರ ರೂಪಾಯಿಯನ್ನು ನಾವು ಗಳಿಸೋದಕ್ಕೋಸ್ಕರ ನಮ್ಮ ಜೀವನವನ್ನೇ ಮುಡುಪಾಗಿಟ್ಟುಬಿಡ್ತೀವಿ. ಆ ಕೋಟಿ ರೂಪಾಯಿ ಬಂತು ಅಂತಂದರೆ ಜೀವನ ಇಡೀ ನಾವು ಅದರ ಇಂಟ್ರೆಸ್ಟಿಂದನೇ ಜೀವನ ಮಾಡಬಹುದಾಗಿರುತ್ತೆ. ಆದರೂ ಕೂಡ ನಾವೇನು ಮಾಡ್ತೇವೆ, ಸಾಲ ಮಾಡ್ತೀವಿ. ಈ ಕೋಟಿ ರೂಪಾಯಿಯಲ್ಲಿ 30 ಲಕ್ಷವನ್ನು ಕೊಟ್ಟು ಸಾಲ ಮಾಡಿ ತಿರ್ಗಾ ಒದ್ದಾಡೋದಕ್ಕೆ ಶುರು ಮಾಡ್ಕೊಳ್ತೇವೆ. ಯಾಕೆ? ಆ 30 ಲಕ್ಷದಲ್ಲಿ ಒಂದು ಕಾರು, ಬಂಗ್ಲೆನೋ, ವಿಲ್ಲಾನೋ ಏನೋ ಒಂದು ತಗೊಂಡು ಸಾಲ ಹಾಕೊಳ್ಳಿಕ್ಕೋಸ್ಕರ ಅದನ್ನು ವಿನಿಯೋಗ ಮಾಡಿಬಿಡ್ತೇವೆ. ಆದರೂ ಕೂಡ ಎಷ್ಟೇ ದೊಡ್ಡ ಬಂಗಲೆ ತಗೊಂಡ್ರೂ ಕೂಡ ನಮಗೆ ಎಷ್ಟು ಜಾಗ ಬೇಕು, ಎಷ್ಟು ಊಟ ಬೇಕು, ಅದನ್ನು ನಾವು ಅರಿತುಕೊಂಡರೆ ತಕ್ಷಣ ನಮಗೆ ಇರೋ ಕಡೆನೇ ಸುಖ ಬಂದೇ ಬಿಡುತ್ತೆ. ಹಾಗಾಗಿ ಕಾಮ ಏಷ ಕ್ರೋಧ ಏಷ. ಕಾಮ ಕ್ರೋಧದಿಂದನೇ ಮನುಷ್ಯ ಇಷ್ಟೊಂದು ಪಾಪಗಳನ್ನು ಮಾಡೋದು. ಅವನ್ನು ಬುಡ ಸಮೇತವಾಗಿ ಅವುಗಳ ಕುರುಹು ಸಿಕ್ಕ ತಕ್ಷಣ ಕಿತ್ತಾಕಿ ಬಿಡಬೇಕು. ಅವುಗಳ ಕುರುಹು ಹೇಗೆ ಸಿಗುತ್ತೆ? ನಮ್ಮ ಬುದ್ಧಿ ಉಪಯೋಗಿಸಿದಾಗ ಮತ್ತು ವಿವೇಕವಾಗಿ ಭಗವದ್ಗೀತೆಯ ಮಾರ್ಗದಲ್ಲಿ ನಡೆದಾಗ ಅವುಗಳ ಕುರುಹು ನಮಗೆ ಬಹಳ ಸುಲಭವಾಗಿ ಗೊತ್ತಾಗಿ ಬಿಡುತ್ತೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸೆ ಕೃಷ್ಣ ಪಕ್ಷೆ. ಇಂದು 12ನೇ ತಾರೀಕು ಶುಕ್ರವಾರ, ಅಷ್ಟಮಿ ತಿಥಿ ಮತ್ತು ಪೂರ್ವ ಫಲ್ಗುಣಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಪೂರ್ವ ಫಲ್ಗುಣಿ ನಕ್ಷತ್ರದ ಅಧಿಪತಿ ಶುಕ್ರ. ಶುಕ್ರನ ಅಧಿಪತಿ ಇರುವಂತಹ ಇವತ್ತು ಎಲ್ಲರಿಗೂ ಕೂಡ ಬಹಳ ಮಿತ್ರತ್ವಗಳು ಬಹಳ ಚೆನ್ನಾಗಿ ಎಲ್ಲರಿಗೂ ಮನಸ್ಸಿಗೆ ಶಾಂತಿಯನ್ನು ತಂದುಕೊಡುವಂತಹ ದಿವಸ. ಆದ್ದರಿಂದ ಬೇರೆಯವರು ಹೇಳಿದ್ರಲ್ಲಿ ತಪ್ಪು ಅರ್ಥಗಳನ್ನು ಹುಡುಕಕ್ಕೆ ಹೋಗೋದು ಬೇಡ. ಮೇಷರಾಶಿಯವರಿಗೆ ಇದು ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಹಾಗೂ ನಿಮ್ಮ ತಾಯಿಯ ವಿಚಾರದಲ್ಲಿ ಇಂದು ನಿನ್ನೆ ಇದ್ದಂತಹ ಕಿರುಕುಳಗಳು ಇವತ್ತು ಮಾಯವಾಗಿರುತ್ತೆ. ವೃಷಭ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ನಿನ್ನೆ ನೀವು ಮಾಡಿದಂತಹ ಕೆಲಸಕ್ಕೆ ಇವತ್ತು ನಿಮಗೆ ಯಶಸ್ಸು ಪ್ರಾಪ್ತಿ ಖಂಡಿತ. ಮಿಥುನ ರಾಶಿಯವರಿಗೆ ನಿಮ್ಮ ಮನೆಯ ವ್ಯವಹಾರಗಳಲ್ಲಿ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಪ್ರಾಪ್ತಿ ಹಾಗೂ ಯಾರ್ಯಾರು ಕೋರ್ಟ್ ಕಚೇರಿ ಇತ್ಯಾದಿ ಮ್ಯಾಟರ್ಗಳಲ್ಲಿ ಡೀಲ್ ಮಾಡ್ತಾ ಇದ್ದೀರಿ ಹಾಗೂ ಸೋಷಿಯಲ್ ಮೀಡಿಯಾ ಮ್ಯಾಟರ್ಗಳಲ್ಲಿ ಇದ್ದೀರಿ, ನಿಮಗೆಲ್ಲರಿಗೂ ಅತ್ಯುತ್ತಮವಾದಂತಹ ದಿವಸ. ಕರ್ಕ ರಾಶಿಯವರಿಗೆ ನಿಮ್ಮ ಸಂಸಾರದಲ್ಲಿ ನೆಮ್ಮದಿ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಹಾಗೂ ನಿಮ್ಮ ಕುಟುಂಬದ ವಿಚಾರಗಳಲ್ಲಿ ಇಂದು ಸ್ವಲ್ಪ ಜಾಸ್ತಿ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ. ಸಿಂಹರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ಕ್ಲೇಶಗಳೆಲ್ಲ ಇಂದು ಬಗೆಹರಿದಿರುತ್ತೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ. ಕೆಲವು ಮಿತ್ರತ್ವಗಳಲ್ಲಿ ಒಡಕು ಕಾಣಬಹುದು. 2 ದಿನಗಳ ತನಕ ಯಾವ ನಿರ್ಧಾರ ಮಾಡದೇ ಇರೋದು ಒಳ್ಳೆಯದು. ತುಲಾ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಗುಂಪುಗಳಿಂದ ಇವತ್ತು ಧನಲಾಭದ ಸೂಚನೆಗಳು ಕೂಡ ಪ್ರಾಪ್ತಿ. ವೃಶ್ಚಿಕ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಗೌರವ ಪ್ರಾಪ್ತಿ ಹಾಗೂ ಕೆಲಸ ಮುಂದುವರಿಯುವುದು. ಧನುರಾಶಿಯವರಿಗೆ ಇಂದು ಒಳ್ಳೆಯ ದಿನ, ಭಾಗ್ಯೋದಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಎಲ್ಲ ಮನಸ್ಸಿನ ನೋವುಗಳು ಇಂದು ಬಗೆಹರಿಯುತ್ತೆ. ಆದರೆ ಭಗವಂತನ ಆಶೀರ್ವಾದ ಮುಖ್ಯವಾಗೋದ್ರಿಂದ ಧ್ಯಾನಾದಿಗಳನ್ನು ಮಾಡೋದನ್ನು ಮರಿಬೇಡಿ. ಮಕರ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ. ಬೇರೆಯವರ ಸಹಕಾರ ಇವತ್ತು ಇರೋದಿಲ್ಲ. ಡಿಪ್ರೆಸಿವ್ ಥಾಟ್ಸ್ ಅನ್ನೋದು ಇವತ್ತು ನಿಮಗೆ ತೊಂದರೆ ಕೊಡಬಹುದು. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಎಲ್ಲ ಕಡೆಯಿಂದ ಸಹಕಾರ ಪ್ರಾಪ್ತಿ, ಮನಸ್ಸಿಗೆ ನೆಮ್ಮದಿ, ದಾಂಪತ್ಯದಲ್ಲಿ ನೆಮ್ಮದಿ. ಮೀನರಾಶಿಯವರಿಗೆ ಒಳ್ಳೆಯ ದಿವಸ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು ಪ್ರಾಪ್ತಿ, ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಆರೋಗ್ಯದಲ್ಲಿ ಸುಧಾರಣೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ತಿಳಿದೇ ಇದೆ ಗೀತಾ ಶ್ಲೋಕಗಳನ್ನು ಪಠಣ, ಶ್ರವಣ, ಮನನ ಹಾಗೂ ಲೇಖನವನ್ನು ಮಾಡ್ತಾ ಇರಬೇಕು. ಎಲ್ಲರಿಗೂ ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.